ವಿಡಿಯೋ ಮಾಡಿ ಹಾಕ್ತೀರಾ ನೀವು? ಅಯ್ಯಯ್ಯೋ, ಒಳ್ಳೆ ಒಳ್ಳೆ ಬಿಸ್ನೆಸ್ ಐಡಿಯಾಗಳಿತ್ತು ನಿಜ. ಅದೆಲ್ಲ ಇವಾಗ ಮಾಡಿದ್ರೆ ಎಲ್ಲಿರ್ತಾ ಇದ್ವು ಅಂತ ಅನಿಸ್ತಾ ಇದೆ. ನನ್ನ ಡ್ರೆಸ್ ಕೂಡ ಸೂಪರ್. ತುಂಬಾ ಮನಸ್ಸಿಗೆ ಬೇಜಾರು ಅನ್ಸುತ್ತೆ. ಅವರೇ ನಮ್ಮ ಕೈ ಬಿಟ್ಬಿಟ್ರು. ಅದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ನಮ್ಗೆ ಅಷ್ಟೊಂದು ಖುಷಿ ಆಯ್ತು. ಆ ಸ್ಟೋರಿ ಏನು ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿ ಏನು ಸರಿ ಅಲ್ಲಿ ನಾನು ಮಾತಾಡ್ತೀನಿ. ನೀವು ನಂಬ್ತೀರಾ ನನ್ನ ಹೇಟರ್ಸ್ ಇಂದಾನೆ ನಾನು ಯೂಟ್ಯೂಬರ್ ಆಗಿದ್ದೀನಿ ಅಂದ್ರೆ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಕೆಲವು ಜನರು ನನಗೆ ಒಂದು ಕ್ವಶನ್ ಕೇಳ್ತಾ ಇರ್ತಾರೆ. ಏನು ಗೊತ್ತಾ, ನೀವು ಯೂಟ್ಯೂಬರ್ ಆಗೋದಕ್ಕಿಂತ ಮುಂಚೆ ಏನಾಗಬೇಕಂತ ಅಂದ್ಕೊಂಡಿದ್ರಿ, ಏನಾಗ್ತಾ ಇದ್ರಿ, ಏನಾದರೂ ಐಡಿಯಾ ಇದೆಯಾ ನಿಮಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಯಾಕೆಂದರೆ ನಮಗೆ ತುಂಬ ಕ್ಯೂರಿಯಸ್ ಇದೆ. ಏನಾಗಬೇಕು ಅಂತ ಅಂದ್ಕೊಂಡಿದ್ರು ನಮಗೂ ಒಂದು ತಿಳ್ಕೊಬೇಕು ಅನ್ನೋ ಕುತೂಹಲ ಜಾಸ್ತಿ ಇದೆ. ಹೇಳಿ, ಒಂದು ವ್ಲಾಗ್ನಲ್ಲಿ ಹೇಳಿ ದಯವಿಟ್ಟು ಅಂತ ಹೇಳಿ ಕೇಳಿದರು. ಹೌದು, ನಾನು ಯೂಟ್ಯೂಬರ್ ಆಗೋದಕ್ಕಿಂತ ಮುಂಚೆ ಏನೋ ಒಂದು ಮಾಡಬೇಕು ಅಂತ ಹೇಳಿ ಇಂಟೆನ್ಷನ್ ಇತ್ತು, ಆಸೆ ಇತ್ತು. ನೀವು ನಂಬ್ತೀರಾ ನನ್ನ ಹೇಟರ್ಸಿಂದನೇ ನಾನು ಯೂಟ್ಯೂಬರ್ ಆಗಿದ್ದೀನಿ ಅಂದರೆ? ನಾನು ಯೂಟ್ಯೂಬರ್ ಆಗೋದಕ್ಕಿಂತ ಮುಂಚೆ ಒಳ್ಳೆ ಒಳ್ಳೆ ಬಿಸ್ನೆಸ್ ಐಡಿಯಾಗಳಿತ್ತು ನಿಜ. ಅದೆಲ್ಲ ಇವಾಗ ಮಾಡಿದರೆ ಎಲ್ಲಿರ್ತಾ ಇದ್ವು ಅಂತ ಅನ್ನಿಸ್ತಾ ಇದೆ. ನಾವು ಅವಾಗ ಥಿಂಕ್ ಮಾಡಿದ್ವಲ್ಲ ನಾನು ರಾಜು ಬಿಸ್ನೆಸ್ ಐಡಿಯಾಗಳು, ಈಗ ಅಂದರೆ ಈಗ ಒಂದು 10 ವರ್ಷ ಆದಮೇಲೆ ಈಗ ಟ್ರೆಂಡ್ ಆಗ್ತಾ ಇದೆ. ಅದು ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ನಾವು 10 ವರ್ಷ ಮುಂಚೆನೇ ಥಿಂಕ್ ಮಾಡಿದ್ವಲ್ವಾ, ಎಷ್ಟು ಚೆನ್ನಾಗಿರ್ತಾಯಿತ್ತು ನಾವು ಮಾಡಿದರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಆ ಟೈಮ್ನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ಯಾರನ್ನ ಟ್ರಸ್ಟ್ ಮಾಡಿ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ನಮ್ಮ ಜೊತೆಯಾಗಿರ್ತಾರೆ ಅಂದ್ಕೊಂಡಿದ್ವಲ್ವ, ಅವರೇ ನಮ್ಮ ಕೈ ಬಿಟ್ಬಿಟ್ರು. ಈ ಸ್ಟೋರಿ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ಜನರು ಇನ್ಸ್ಪೈರ್ ಕೂಡ ಆಗ್ಬೋದು ಈಗಿನ ಜನ್ರೇಷನ್ ಅವ್ರಿಗೆ. ಸೊ ನಮ್ಮ ಲೈಫ್ ಲೆಸನ್ನ ಒಂದು ತಿಳ್ಕೊಬೇಕು ಅನ್ನೋದು ಆಸೆ ನನಗೂ ಇದೆ. ಯಾಕೆಂದರೆ ಇದು ನಾವು ಅನುಭವಿಸಿದ್ದೀವಿ, ನಾವು ಫೇಸ್ ಮಾಡಿದ್ದೀವಿ. ಕೆಲವರಿಗೆ ಕೇಳಬೇಕು ಅಂತ ಇರುತ್ತಲ್ವ. ಹಾಗಾಗಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಮ್ಮ ಸ್ಟೋರಿ ಏನು ಎಲ್ಲದು ಡಿಟೇಲಾಗಿ ಹೇಳ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊರಗಡೆ ಕೆಲಸ ಇದೆ. ಹಾಗೆ ನಮ್ಮ ಅತ್ತೆನೋ ಹೋಗಿ ನೋಡ್ಕೊಂಬಂದುಬಿಡೋಣ ಅಂತ. ಅಂದರೆ ಸ್ವಲ್ಪ ಸ್ವೀಟ್ ಮಾಡಿದ್ದೆ, ಅದನ್ನು ತಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೀರು ಮೇಲಿದ್ದಾನೆ, ಹೋಗಿ ಮಾತಾಡ್ಸ್ಕೊಂಬಂದುಬಿಡೋಣ ಅಂತ. ಬನ್ನಿ, ಹೋಗಿ ಬರ್ತೀನಿ. ನಮ್ಮ ರಾಜು ಡೈಲಿ ಹೋಗಿ ಮಾತಾಡ್ಸ್ಕೊಂಡು ಬರ್ತಾರೆ. ಒಂದ್ಸಲ ನಾನು ಅವಾಗವಾಗ ಯಾವಾಗಲಾದರೂ ಟೈಮ್ ಸಿಕ್ಕಾಗ ಈ ಥರ ಹೋಗಿ ಮಾತಾಡ್ಸ್ಕೊಂಡು ಬರ್ತಿರ್ತೀನಿ. ಕೆಲವರು ಹೇಗೆ ಹೇಳ್ತಾರೆ ಅಂದರೆ, ಸೊಸೆಯಾಗಿ ನೀನೇ ಅವ್ರನ್ನ ಮನೆಗೆ ಕರ್ಕೊಂಡು ಬಂದು ಅವ್ರ ಸೇವೆ ಮಾಡಬೇಕು, ಅದೇ ಕರೆಕ್ಟ್ ಪದ್ಧತಿ ಅಂತ ಹೇಳ್ತಾರೆ. ನಾನು ಈ ರೀತಿ ಹುಚ್ಚು ಪದ್ಧತಿ ಎಲ್ಲ ಫಾಲೋ ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ಅವ್ರ ಪರಿಸ್ಥಿತಿ ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಅವ್ರಿಗೆ ಸರಿಯಾಗಿ ನಿಂತ್ಕೊಳ್ಳೋಕ್ಕೂ ಬರೋದಿಲ್ಲ, ಕೂರೋಕ್ಕೂ ಬರೋದಿಲ್ಲ. ಅವ್ರಿಗೆ ಒಬ್ಬರು ಸ್ಪೆಷಲ್ ಕೇರ್ ತಗೊಳ್ಳೋರು ಬೇಕಾಗತ್ತೆ. ಇದನ್ನು ಕ್ಲಿಯರಾಗಿ ನಾನು ಆ ವ್ಲಾಗ್ನಲ್ಲೇ ಹೇಳಿದ್ದೀನಿ. ಆದರೂ ಕೆಲವರು ಹರ್ಟ್ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಮಾತಾಡ್ತಾರಲ್ವ, ಅಂಥವ್ರಿಗೆ ಏನೂ ಹೇಳೋಕ್ಕಾಗಲ್ಲ. ಅವ್ರಿಗೆ ಫಿಸಿಯೋಥೆರಪಿ ಕೊಡೋದಿರುತ್ತೆ, ಮತ್ತು ಪದೇ ಪದೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಿರುತ್ತೆ. ಅವ್ರನ್ನ ಡೇ ಟೈಮ್ನಲ್ಲಿ ಹೇಗೆ ನೋಡ್ಕೊಳ್ತೀವೋ ನೈಟ್ ಟೈಮ್ನಲ್ಲಿ ಕೂಡ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ವಾಶ್ರೂಮ್ಗೆಲ್ಲ ಹೋಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾವು ನೋಡಿದ್ರೆ ಮೇಲೆ ಮಲ್ಕೊಂಡಿರ್ತೀವಿ, ಕೆಳಗಡೆ ನಮ್ಮ ಅತ್ತೆ ಇರ್ತಾರೆ. ಸೊ ಅವ್ರು ಕೂಗಿದ್ರು ನಮಗೆ ಏನೂ ಸರಿಯಾಗಿ ಕೇಳಿಸೋದಿಲ್ಲ. ಅಂಥ ಟೈಮ್ನಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಯೋಚನೆ ಮಾಡಿನೇ ನಾವು ಇಲ್ಲಿ ಜಾಯಿನ್ ಮಾಡಿದ್ದು. ಇಲ್ಲಿ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಅದು ಅಲ್ಲದೆ ರಾಜು ಬಂದು ಡೈಲಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಮತ್ತು ವಿಡಿಯೋ ಕಾಲ್ ಮಾಡಿಬಿಟ್ಟು ಎಲ್ಲರೂ ಮಾತಾಡಿಸ್ತಾ ಇರ್ತಾರೆ. ಇನ್ನು ಇದಕ್ಕಿಂತ ಇನ್ನೇನು ಬೇಕಲ್ವಾ. ನಮ್ಮತ್ತೆ ಅಂತೂ ಚೆನ್ನಾಗಿ ಓಡಾಡಿಕೊಂಡು ಊಟ ಮಾಡಿಕೊಂಡು ಇರ್ತಾಯಿದ್ರು. ಆದರೆ ಈಗ ಬೆಡ್ ರೆಸ್ಟ್ನಲ್ಲೇ ಇದ್ದಾರಲ್ವ, ಅವ್ರಿಗೆ ಏನೇನೋ ಕನಸುಗಳೆಲ್ಲ ಬೀಳ್ತಾ ಇದೆ. ಅದನ್ನು ನನ್ನ ಜೊತೆ ಶೇರ್ ಮಾಡ್ತಾ ಇದ್ರು. ಇವಾಗಂತೂ ತುಂಬಾ ಪರವಾಗಿಲ್ಲ, ಮೊದಲಿಗಿಂತನೂ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ. ಜೊತೆಗೆ ಪೇಯ್ನ್ ಕೂಡ ದಿನದಿಂದ ದಿನ ಕಮ್ಮಿ ಆಗ್ತಾ ಬರ್ತಾ ಇದೆ. ಇನ್ನು ಮನೆಯಿಂದ ಅವರಿಗೆ ಸೋಪು ಅದು ಇದು ಬೇಕಾಗಿತ್ತು, ಎಲ್ಲ ತೊಗೊಂಡು ಬಂದಿದೆ. ಹೇಳಬೇಕು ಅಂದರೆ ನಮ್ಮ ಅತ್ತೆಗೆ ಸಿಹಿ ತಿಂಡಿಗಳಂದರೆ ತುಂಬಾ ಇಷ್ಟ ಆಗತ್ತೆ. ಅವ್ರಿಗೆ ಶುಗರ್ ಇದ್ರೂ ಡೈಲಿ ಸ್ವಲ್ಪ ಸಿಹಿ ತಿನ್ನೋಕ್ಕೆ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಬಟ್ ಇವಾಗಂತೂ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ನಾನಂತೂ ಸ್ವಲ್ಪನೇ ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು ಸ್ವಲ್ಪನೇ ಯೂಸ್ ಮಾಡಿಬಿಟ್ಟು ಮಾಡ್ತೀನಿ. ಹಾಗಾಗಿ ಇಲ್ಲಿಂದ ಊಟನೇ ಅವರಿಗೆ ತಿಂದು ತಿಂದು ಬೋರ್ ಆಗಿರುತ್ತೆ. ಸರಿ ಅಂಥೇಳಿ ಮನೆಯಿಂದ ತೊಗೊಂಡು ಬರೋಣ ಏನಾದರೂ ಅಂಥೇಳಿ ಇದನ್ನ ಉಂಡೆ ಮಾಡ್ಕೊಂಡು ತೊಗೊಂಡು ಬಂದೆ. ಹಾಗೆ ಇನ್ನೊಂದು ಏನು ಗೊತ್ತಾ, ನಮ್ಮ ಅತ್ತೆನ ನಾವು ಹೇಗೆ ನೋಡ್ಕೊಂಡಿದ್ದೀವಿ, ಹೇಗೆ ನೋಡ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತು. ಇನ್ನು ಕೆಲವರು ನಮ್ಮ ಹಿಂದೆ ಮಾತಾಡೋರು ಕೂಡ ಇದ್ದಾರೆ. ಅವರಂತೂ ಪೈಸಾ ಏನೂ ಮಾಡಿರೋದಿಲ್ಲ, ಬಟ್ ಮಾಡಿದವ್ರನ್ನ ನೋಡಿ ಆಡ್ಕೊಳ್ಳೋದೇ ಜಾಸ್ತಿ ಅಲ್ವಾ. ಇಂಥವ್ರಿಂದನೇ ಚೆನ್ನಾಗಿ ನೋಡೋರು ಕೂಡ ನೋಡ್ದಂಗೆ ಆಗೋದು.
ಆ್ಯಂಡ್ ಇನ್ನು ಆಪ್ರೇಷನ್ ಆದಮೇಲೆ ನಮ್ಮತ್ತೆ ಮೊದಲು ಹೇಗೆ ನಡೀತಾ ಇದ್ರು ಇವಾಗ ಹೇಗೆ ನಡೀತಾ ಇದ್ರು ನೀವೇ ನೋಡ್ಬೋದು. ತುಂಬಾ ಚೇಂಜಸ್ ಇದೆ ಅಲ್ವಾ. ಗಾಯ ಅಂತೂ ಪೂರ್ತಿಯಾಗಿ ಹೀಲ್ ಆಗಿಬಿಟ್ಟಿದೆ. ಅಲ್ಲ ನನ್ನ ತೆಗಿ ಬೇಸ್ಕೊಂಡ್ಕೊಂಡು ಈಗ ನಾನು ಹೆಂಗೆ ಮಾತಾಡ್ತಾ ಹೌದಾ? ಯಾವತ್ತು ಮಾತಾಡಿದ್ದು? ನಿನ್ನೆ ಮೊನ್ನೆ ಮಾತಾಡ. ಏನಂತ ಮಾತಾಡಿದ್ರು? ನನ್ನ ಮಗಳು ಸಣ್ಣ ಮಗಳು ಫೋನ್ ಮಾಡಿದ್ರು, ನೀನು ಹೋಗಿ ನೋಡ್ಕೊಂಬಾರಕ್ಕ ಅಂತ ಅಂದ್ರು. ಹೋಗ್ತಾಳೆ ಮಂತ್ ಹೋಗಿ ಮಾತಾಡ್ತೀನಿ, ನಾನು ಎತ್ಕೊಂಡು ಹೋಗ್ತಾನೆ ಕೂತಾನೆ ಅಂದ್ರೆ ಎತ್ಕೊಂಡು ಹೋಗೋದು ಅಂತ. ಅಲ್ಲಿ ಇಲ್ಲಿ ಎಂದ ಕರೆ ಅಮ್ಮ ನಾನು ಮಾತಾಡ್ತೀನಿ, ಕರಿತೀನಿ. ಸರಿ. ಅವ್ರಿಬ್ರು ಜಡ್ಜಿ ಮಂಡ್ಯದಲ್ಲಿ ಮೊಮ್ಮಕ್ಕಳು. ಹೌದಾ? ಇವ್ರದ್ದು ಇಬ್ರೇ ತಾನೆ? ಸಣ್ಣ ಮೊಮ್ಮಕ್ಕಳು. ಅವ್ರಿಬ್ರೇನೆ. ಒಂದು ಹೆಣ್ಣು ಹುಡುಗಿ ಒಂದು ಗಂಡು ಹುಡುಗ, ಇನ್ನೊಂದು ಮಗ್ಗ, ಒಂದು ಹೆಣ್ಣು ಹುಡುಗಿ ಒಂದು ಗಂಡು ಹುಡುಗ. ಆಳೆ ಆಡ್ದಾಳ ಅಮ್ಮ ಮಗನಂತೆ, ಮಗನ ಮೊಮ್ಮಗಳು ಆಡ್ದಾಳ ಗಂಡು ಹುಡುಗನ. ಹೆಣ್ಣು ಹುಡುಗಿ ಈ ಮೊಮ್ಮಗಳು ಮಂದಿದ್ನ ಇಲ್ಲಿ ಇದ್ನಲ್ಲ, ಅವನು ಆಸ್ಪತ್ರೆಗೆ ಒಂದು ವಾರ ಅವನು. ಇನ್ನು ಅವ್ರನ್ನ ಮಾತಾಡ್ಸ್ಕೊಂಡು ಹೊರಗಡೆ ಕೆಲಸ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಟಿದ್ದೀವಿ ಈಗ. ಫ್ರೆಂಡ್ಸ್, ರೆಸಿಪಿ ಅಂತೂ ಮುಗೀತು. ನಮ್ಮ ರಾಜು ಟೇಸ್ಟ್ ಒಂದು ಒಂದು ಕ್ಲಿಪ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಇದು ಮೇಲ್ಗಡೆ ಚೆನ್ನಾಗಿಲ್ಲ, ಇದು ತೆಗೆದು ಬಿಡೋಣ ಅಂತ ಒಂದು, ಈ ಕಡೆ ಚೆನ್ನಾಗಿಲ್ಲ ಅಂತ ಇದು ಒಂದು ಹಂಗೆ ತೆಗಿತಾ ಇರ್ತಾರೆ. ಸಿನಿಮಾ ಟೇಸ್ಟ್ ಮಾಡುವ. ತುಂಬಾ ಟೇಸ್ಟಿ ಇದೆ ಅಲ್ಲ? ಗೋಬಿಗಿಂತ ಇದು ಚೆನ್ನಾಗಿದೆ ಅಲ್ಲ, ಸಕ್ಕತ್ತಾಗಿದೆ. ಖಾರ ಏನೂ ಇಲ್ಲ. ಈಗ ತಲೆ ಸ್ಕೂಲಿಂಗ್ ಬಂದಿದ್ದಾಳೆ ಚಿನ್ನಿ. ಸೂಪರ್. ನನ್ನ ಡ್ರೆಸ್ ಕೂಡ ಸೂಪರ್. ಸಖತ್ತಾಗಿದೆ ಫ್ರೆಂಡ್ಸ್. ಇದು ಕಂಪ್ಲೀಟ್ ರೆಸಿಪಿ ರುಚಿ ಪಾಕಶಾಲೆಯಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಈವ್ನಿಂಗ್ ಟೈಮ್ನಲ್ಲಿ ಒಂದು ಬೌಲ್ ಈ ಥರ ಮಾಡ್ಕೊಂಡು ಸ್ನ್ಯಾಕ್ಸ್ ತಿಂದರೆ ಒಳ್ಳೆ ಹೈ ಪ್ರೋಟೀನ್ ಇದು. ನಿಂಗೆ ಇನ್ನೊಂದು ಬೇಕಾ? ತುಂಬಾ ಟೇಸ್ಟಿ ಇದೆ ಅದು. ಟೇಸ್ಟ್ ಇಷ್ಟ ಆಯಿತು ಅಂದರೆ ಹಂಗೆ ಚೆನ್ನಾಗಿದೆಲ್ಲ. ಆಮೇಲೆ ಹೈ ಪ್ರೋಟೀನ್ ಅಲ್ವಾ, ಸೋಯಾ ಪ್ರೋಟೀನ್. ಹೌದು. ಹಬ್ಬ ತಿಂತಿದ್ರೆ ಬೇರೆ ಏನೂ ತಿನ್ಬೇಕಂತ ಅನ್ಸಲ್ಲ. ನಾನು ಜಾಸ್ತಿ ಮಾಡ್ಬೇಕಾಗಿತ್ತು. ಇದೆಯಾ ಇನ್ನ? ಇಲ್ಲ, ನಾನು ಸ್ವಲ್ಪ ವಿಡಿಯೋಗಷ್ಟೇ ಮಾಡೋಣ, ಒಂದು 2 days ಆಯ್ತಲ್ವ ಮಾಡಿ, ಮತ್ತೆ ತಿನ್ನೋದು ಬೋರ್ ಆಗುತ್ತೆ ಅಂತ. ಎಷ್ಟು ಸಲ ತಿನ್ನೋದು ಬೋರಾಗೇ ಆಗಲ್ಲ. ಏನು ಇವತ್ತು ಪಲಾವ್? ಮಧ್ಯಾಹ್ನ ಪಲಾವ್ ಮಾಡಿದ್ದೇನೆ, ವೆಜಿಟೇಬಲ್ ತರಕಾರಿ ಎಲ್ಲ ಹಾಕಿ. ಇನ್ನು ಈಗ ಹೋಗಿ ಫ್ರೆಂಡ್ಸ್ ನಾನು ಊಟ ಮಾಡ್ಕೊಂಡು ಬಂದು ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಮಕ್ಕಳಿಗೆ ಮೊಟ್ಟೆ ಕುದಿಸಿದ್ದೀನಿ. ಇನ್ನು ಇತ್ತೀಚೆಗೆ ನನ್ನ ವ್ಲಾಗ್ನಲ್ಲಿ ಇದು ಸ್ವಲ್ಪ ಕಾಣಿಸ್ತಾ ಇದೆ ಅಲ್ವಾ, ಕೆಲವ್ರು ಕೇಳ್ತಿದ್ರು ಏನಿದು ಮೊಟ್ಟೆ ಕುದಿಸೋಕೆ ಏನೋ ಒಂದು ಮಷಿನ್ ಇಟ್ಕೊಂಡ್ರಲ್ಲ, ಏನದು, ಏನು ಯೂಸ್ ಆಗುತ್ತಾ ಅಂತ. ಹೌದು, ತುಂಬಾ ಯೂಸ್ ಆಗುತ್ತೆ. ಅಂದರೆ ಇದರಲ್ಲಿ ಕುದಿಸುವಂತಹ ಮೊಟ್ಟೆ ಟೇಸ್ಟೇ ಬೇರೆ ಇರುತ್ತೆ. ಇದರಲ್ಲಿ ತರ್ತರ ಮೊಟ್ಟೆನ ಕುದಿಸ್ಬೋದು. ಅದು ಸ್ಟೀಮ್ ಅಲ್ಲಿ ಸ್ಲೋ ಆಗಿ ಕುಕ್ ಆಗುತ್ತೆ. ಹೌದು, ಟೇಸ್ಟ್ ಎಕ್ಸಲೆಂಟ್. ಸ್ವಲ್ಪ ನೀರು ಹಾಕ್ಬೇಕಷ್ಟೇ ಅಲ್ವಾ ರಾಜು ಇದಕ್ಕೆ? ಸ್ವಲ್ಪ ಇಲ್ಲಿ ನೋಡಿ ಎಷ್ಟು ಇಡ್ಸುತ್ತೆ. ಇದರಲ್ಲಿ ಇನ್ನೊಂದೇನು ಗೊತ್ತಾ, ನಮಗೆ ಮೊಟ್ಟೆ ತೀರಾ ಸಾಫ್ಟ್ ಆಗಿರ್ಬೇಕು ಅಂದ್ಕೊಳ್ಳಿ, ಅದಕ್ಕೆ ಬೇರೆ ಥರ ಕುದಿಸೋದಿರುತ್ತೆ. ಇಲ್ಲ ನಮಗೆ ಗಟ್ಟಿಯಾಗಿ ನಾರ್ಮಲ್ ಮೊಟ್ಟೆ ಕುದಿಸ್ತೀವಲ್ವ, ಆ ಥರ ಬೇಕು ಅಂದರೆ ಅದನ್ನು ಕುದಿಸ್ಬೋದು. ಇಲ್ಲ ಬರೀ ಹಳದಿ ಭಾಗ ಇದೆ ಅಲ್ವಾ, ಅದು ಜಾಸ್ತಿ ಕುಕ್ ಆಗಬಾರ್ದು ಅಂದರೆ ಅದಕ್ಕೆ ತಕ್ಕನಂಗೂ ಕುದಿಸ್ಕೋಬಹುದು. ಅಂದರೆ ಈಗ ಒಬ್ಬೊಬ್ಬರು ಮನೇಲಿ ಒಬ್ಬೊಬ್ಬರು ಒಂದೊಂದು ಥರ ಮೊಟ್ಟೆನ ಕೇಳ್ತಾರಲ್ವ. ಕೆಲವ್ರಿಗೆ ಸಾಫ್ಟ್ ಇಷ್ಟ, ಕೆಲವರಿಗೆ ಸ್ವಲ್ಪ ಹಾರ್ಡ್ ಆಗಿರೋದು ಇಷ್ಟ. ಹಾಗಾಗಿ ಇದು ನನಗೆ ತುಂಬ ಯೂಸ್. ನಾನು ಸ್ಟಾರ್ಟಿಂಗ್ ಅಲ್ಲಿ ತಂದಾಗ ಏನಪ್ಪ ಇದು ಎಲ್ಲ ಇಲ್ಲ ನೀರಲ್ಲಿ ಮಾಡ್ಬೋದಲ್ಲ ಅನ್ಕೊಂಡಿದ್ವಿ, ಬಟ್ ತಿಂದ್ಮೇಲೆ ಗೊತ್ತಾಗುತ್ತದೆ ಟೇಸ್ಟ್ ತುಂಬಾ ಡಿಫರೆಂಟ್. ನಾನು ಇದನ್ನ ಒಂದು 2 years ಮೇಲೆ ಆಯ್ತು ಯೂಸ್ ಮಾಡೋಕ್ಕೆ. ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಇನ್ನೇನು ಎಲ್ಲ ಕೆಲಸ ಮುಗಿಸ್ಕೊಂಡೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಅದೇ ನಾನು ಅವಾಗಲೇ ಹೇಳದ್ನಲ್ವಾ, ತುಂಬ ಜನರಿಗೆ ನಾವು ಏನಾಗ್ಬೇಕು ಅಂದ್ಕೊಂಡಿದ್ದೀವಿ, ಏನಾಗ್ತಾ ಇದ್ರು ಅನ್ನೋ ಯೋಚನೆ ತುಂಬ ಜನರಲ್ಲೂ ಇರುತ್ತೆ. ಸೊ ಅದಕ್ಕಾಗಿ ನನ್ನ ಫಾಲೋವರ್ಸ್ ಕೇಳಿರೋದ್ರಿಂದ ಆನ್ಸರ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಚಿಕ್ಕ ವಯಸ್ಸಿನಲ್ಲಿ ನಮಗೂ ಇರುತ್ತಲ್ವ, ಸೊ ದೊಡ್ಡವರಾದ್ಮೇಲೆ ನಾವು ಏನಾಗ್ತೀವಿ, ಅವ್ರೇನಾಗ್ತಾರೆ, ಅದು ಕ್ಯೂರಿಯಸ್ ತುಂಬ ಜನರಲ್ಲೇ ಇರುತ್ತೆ ತಿಳ್ಕೊಬೇಕಂತ. ಸೊ ಹಾಗಾಗಿ ನನ್ನ ಫಾಲೋವರ್ಸ್ ನನ್ನ ಫ್ಯಾಮ್ಲಿ ಅಂದ್ಕೊಂಡಿರೋದ್ರಿಂದ ಕೇಳಿದ್ದಾರೆ, ನಾನು ಅದೇ ರೀತಿಯಾಗಿ ಹೇಳಬೇಕಂತ ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ನಾವು ಬಂದು ಮದುವೆ ಆದಾಗ ರಾಜು ಜಾಬ್ ಮಾಡ್ತಾಯಿದ್ರು, ನಾನು ಮನೆಯಲ್ಲೇ ಇರ್ತಾಯಿದ್ದೆ. ಆ್ಯಂಡ್ ಅದಾದಮೇಲೆ ಕೆಲವು ತಿಂಗಳುಗಳಾದಮೇಲೆ ರಾಜು ಆ ಜಾಬ್ ಬಿಟ್ಬಿಟ್ಟು ನಾವೇ ಏನಾದರೂ ಓನಾಗಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ರು.
ಸೊ ನಾನು ಓದಿರೋದು BBM ಆಗಿರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗಳಲ್ಲೆಲ್ಲ ಸ್ವಲ್ಪ ಐಡಿಯಾ ಇತ್ತು, ಯಾವ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಾಗತ್ತೆ, ಯಾವುದು ಮಾರ್ಕೆಟಲ್ಲಿ ನಡೀತಾ ಇದೆ, ಸೊ ಅಂಥದ್ದೆಲ್ಲ ಸ್ವಲ್ಪ ತಿಳ್ಕೊಂಡಿದ್ದೆ. ಅದು ಅಲ್ಲದೆ ನಮ್ಮ ರಾಜುಗೂ ಕೂಡ ಅದರಲ್ಲೇ ಐಡಿಯಾಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ಅವರು ಸಾಫ್ಟ್ವೇರ್ ಅಲ್ವಾ. ಸೊ ಈಗ ಮಾರ್ಕೆಟಲ್ಲಿ ಏನು ನಡೀತಾ ಇದೆ, ಆನ್ಲೈನಲ್ಲಿ ಏನು ಪ್ರೆಸೆಂಟ್ ಟ್ರೆಂಡ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಾವೇನು ಅಂದ್ಕೊಂಡ್ವಿ, ಓಕೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂಥೇಳಿ ಐಡಿಯಾ ಬಂತು. ಬಟ್ ಆದರೆ ನಮಗೆ ಧಾರವಾಡದಲ್ಲಿ ಆ ಟೈಮ್ಲಿ, ಇವಾಗಂತೂ ನಮಗೆ ಫಾಲೋವರ್ಸ್ ಎಲ್ಲ ಕಡೆನೂ ಇದ್ದಾರೆ, ಎಲ್ಲರೂ ನೋಡ್ತಾರೆ ವೀಡಿಯೋಸ್, ಹಾಗಾಗಿ ನಾನು ತುಂಬ ಜನರಿಗೆ ಪರಿಚಯ ಇದೆ. ಆವಾಗ ನಮಗೆ ಯಾರೂ ಗೊತ್ತಿರಲಿಲ್ಲ ಧಾರವಾಡದಲ್ಲಿ, ನನಗಂತೂ ಯಾರೂ ಗೊತ್ತೇ ಇಲ್ಲ. ರಾಜುಗಂತೂ ಅಟ್ಲೀಸ್ಟ್ ಸ್ವಲ್ಪ ಆಫೀಸು ಆ ಏರಿಯಾಗಳೆಲ್ಲ ಪರಿಚಯ ಇತ್ತು, ಸ್ವಲ್ಪ ಜನ ಪರಿಚಯ ಇದ್ದರು. ನನಗಂತೂ ಏನು ಗೊತ್ತಿಲ್ಲ, ಅಲ್ಲಿ ಯಾವ ರೋಡಿಗೆ ಹೋದರೆ ಯಾವ ರೋಡಿಗೆ ಬರಬೇಕನ್ನೋದು ಗೊತ್ತಿಲ್ಲ. ಸೊ ಆ ಥರ ಇತ್ತು. ನಾವೇನು ಯೋಚನೆ ಮಾಡಿದ್ವಿ ಗೊತ್ತಾ ಆ ಟೈಮ್ನಲ್ಲಿ, ಸೊ ಇಲ್ಲಿ ನಮ್ಗೆ ಯಾರೂ ಇಲ್ಲ ಅಂದರೆ ಅಷ್ಟು ನಮ್ಮ ಫ್ಯಾಮ್ಲಿ ಅಂತವರು ಅಥವಾ ನಮ್ಮ ರಿಲೇಟಿವ್ಸ್ ಅಂತವರು ಯಾರೂ ಇಲ್ಲಲ್ವ. ಸೊ ನಾವು ಹತ್ತಿರ ಹೋಗೋಣ, ನಮಗೂ ಎಲ್ಲರೂ ಇರ್ತಾರೆ, ಎಲ್ಲರೂ ಏನಾದರೂ ಸಡನ್ನಾಗಿ ನಾವು ಯಾರನ್ನಾದ್ರೂ ಮೀಟ್ ಮಾಡಬೇಕು, ಅವರು ನಮ್ಮನ್ನು ಮೀಟ್ ಮಾಡಬೇಕಂದ್ರೂ ಹತ್ತಿರ ಆಗುತ್ತೆ ಅನ್ನೋದು ಯೋಚನೆ ಮಾಡಿದ್ವಿ. ಓಕೆ, ಯಾಕೆಂದರೆ ಇರೋದು ಇಬ್ಬರೇ ಅಲ್ವಾ ಆವಾಗ. ಸೊ ನಮಗೆ ಒಂಥರ ಏನು ಯಾರೂ ಇಲ್ಲಲ್ಲಪ್ಪ ಅನ್ನೋ ಫೀಲ್ ಇತ್ತು. ಅದಾದಮೇಲೆ ನಾವೇನು ಮಾಡಿದ್ವಿ, ಸರಿ ಬಿಸ್ನೆಸ್ ಏನೋ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ಅದೇನೋ ನಾವು ನಮ್ಮ ಎಲ್ಲರೂ ಇರ್ತಾರಲ್ವ, ನಮ್ಮ ಬಂಧು ಬಳಗ ಎಲ್ಲರೂ ಇರ್ತಾರಲ್ವ, ಅಥವಾ ನಮ್ಗೆ ಗೊತ್ತಿರೋ ಊರಲ್ಲಿ ಹೋಗಿ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಯೋಚನೆ ಮಾಡಿದ್ವಿ. ಚೆನ್ನಾಗಿದೆ ಅಲ್ಲ ಅಂತ ಐಡಿಯಾ ಬಂತು. ಆವಾಗ ನಾವು ಅಂದ್ಕೊಂಡ್ವಿ, ಸರಿ ನಾವು ಹೊಸಪೇಟೆಗೆ ಹೋಗಿ ಸೆಟ್ಲಾಗಿಬಿಡೋಣ, ಅಲ್ಲೇ ಮನೆ ಮಾಡಿಕೊಂಡು ನಾವೇನು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಾವು ಅದಕ್ಕಿಂತ ಮುಂಚೆ ನಾವು ಧಾರವಾಡದಲ್ಲಿ ಲೋನ್ ತೊಗೊಂಡು ಅಲ್ಲೇ ಸ್ಟಾರ್ಟ್ ಮಾಡಬೇಕಂತ ಎಲ್ಲ ಯೋಚನೆ ಮಾಡಿದ್ವಿ. ಲೋನ್ ಕೊಡೋಕ್ಕೂ ಕೂಡ ಎಲ್ಲ ರೆಡಿ ಇತ್ತು. ಅದಾದಮೇಲೆ ನಮಗೆ ಈ ಥಾಟ್ ಬಂತು, ಓಕೆ ನಮ್ಗೆ ಗೊತ್ತಿರೋರು ಎಲ್ಲರೂ ಇತ್ತು ಅಂದರೆ ನಮಗೂ ಒಂಥರ ಚೆನ್ನಾಗಿರುತ್ತೆ, ಧೈರ್ಯ ಇರುತ್ತೆ ಅನ್ನೋದು ಐಡಿಯಾ ಬಂದಮೇಲೆ ನಾವು ಊರಿಗೆ ಹೋಗೋಣ ಅನ್ನೋದನ್ನು ಡಿಸೈಡ್ ಮಾಡಿದ್ವಿ. ಈಗ ಯೂಶ್ವಲಿ ನಾವು ಏನಾದರೂ ಒಂದು ಖುಷಿ ವಿಚಾರ ಆಯಿತು ಅಂದರೆ ಎಲ್ಲರ ಹತ್ರನೂ ಹಂಚ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ನಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ನಮಗೆ ಗೊತ್ತಿರೋರಿಗೆ, ತುಂಬ ಪರಿಚಯ ಇರೋರಿಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ. ಮತ್ತು ಸೊ ರಾಜುಗೆ ಅವಾಗ ವೀಕ್ ಡೇಸಲ್ಲಿ ಅಷ್ಟೇ ವರ್ಕ್ ಮಾಡ್ತಾಯಿದ್ರು, ವೀಕೆಂಡ್ಸಲ್ಲಿ ನಾವು ಸ್ವಲ್ಪ ಖಾಲಿ ಇರ್ತಾಯಿದ್ವಿ. ಆವಾಗ ಊರಿಗೆ ಹೋಗಿಬಿಟ್ಟು ಎಲ್ರಿಗೂ ಅಂದರೆ ಡೈರೆಕ್ಟಾಗೇ ಹೇಳಿ ಬಂದುಬಿಡೋಣ ಅಂಥೇಳಿ ಹೋಗಿ ಹೇಳಿದ್ವಿ, ಈ ಥರ ನಾವು ಇಲ್ಲೇ ಬಂದು ಸೆಟ್ಲ್ ಆಗ್ಬೇಕು ಅಂದ್ಕೊಂಡಿದ್ದೀವಿ, ಇನ್ನು ಇಲ್ಲೇ ಏನಾದರೂ ನಾನು ರಾಜು ಬಿಸ್ನೆಸ್ ಏನೋ ಮಾಡ್ತೀವಿ ಅಂತ ಹೇಳಿದೆ. ನಮ್ಮ ಫ್ರೆಂಡ್ಸು, ಕೆಲವರು ಫ್ಯಾಮ್ಲಿ ಮೆಂಬರ್ಸು, ರಿಲೇಟಿವ್ಸ್ ಎಲ್ಲ ತುಂಬ ಖುಷಿಪಟ್ಟರು. ಯಪ್ಪ ನಮ್ಗೆ ಇಷ್ಟೊಂದು ಜನ ಇದ್ದಾರಲ್ಲ ಅನ್ನೋದು ಒಂದು ಧೈರ್ಯ ಬಂತು. ಹೆಂಗೆ ಗೊತ್ತಾ, ಅದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ ನೋಡಿ, ಹಂಗೆ ಅಷ್ಟೊಂದು ಖುಷಿ ಆಯಿತು. ಅಪ್ಪ ಇಷ್ಟೊಂದು ಜನ ಇದ್ದಾರೆ, ನಮಗೆ ಏನೇ ಆದ್ರೂ ಜೊತೆಗಿರ್ತಾರೆ, ಒಂದು ಧೈರ್ಯ ಇರುತ್ತಲ್ವ, ನಮ್ಗೆ ಗೊತ್ತಿರೋರು ಇದ್ದಾರೆ ಅಂದ ತಕ್ಷಣ. ಹಂಗೆ ಅಂದ್ಕೊಂಡು ಎಲ್ರಿಗೂ ಹೇಳಿದ್ವಿ, ಕೆಲವರಿಗೆ ಫೋನ್ ಮಾಡಿ ಹೇಳಿದ್ವಿ. ಅದಾದಮೇಲೆ ಹೇಳ್ಬಿಟ್ಟು ನಾವು ಮತ್ತೆ ನಮ್ಮ ವರ್ಕೆ ಮಾಡಬೇಕಂತ ಹೇಳ್ಬಿಟ್ಟು ಧಾರವಾಡಕ್ಕೆ ಬಂದ್ವಿ. ಕೆಲವು ದಿವಸಗಳಾದಮೇಲೆ ಏನಾಯಿತು ಏನೋ ಗೊತ್ತಿಲ್ಲ, ಚೆನ್ನಾಗಿ ಮಾತಾಡ್ತಾಯಿದ್ರು, ಸುಮಾರು ವರ್ಷಗಳು ಪರಿಚಯ ಇರು, ಇದ್ದಕ್ಕಿದ್ದಂಗೆ ಸ್ವಲ್ಪ ಮಾತೆಲ್ಲ ಕಮ್ಮಿ ಮಾಡಿಬಿಟ್ರು. ಮತ್ತು ಈಗ ಯೂಶ್ವಲಿ ಮಾತಾಡೋರು ಹೆಂಗಿರ್ತಾರೆ ನೋಡಿ, ಆ ಥರ ಮಾತಾಡ್ತಾನೇ ಇರಲಿಲ್ಲ. ಅಂದರೆ ನಮಗೆ ಗೊತ್ತಿರೋರು, ನಮಗೆ ಇದೇನಾಯ್ತಪ್ಪ ನಾವೇನು ಮಾಡಿಬಿಟ್ವಿ ಅಂಥದ್ದು ಅನ್ನೋದು ಭಯ ಸ್ಟಾರ್ಟ್ ಆಗಿಬಿಡ್ತು. ಈಗ ಚೆನ್ನಾಗಿದ್ದವರು ಸಡನ್ನಾಗಿ ಆ ಥರ ಮಾತಾಡಬೇಕಂದ್ರೆ ಏನಾದರೂ ನಮ್ಮ ಕಡೆಯಿಂದನೂ ತಪ್ಪಾಗಿರ್ಬೋದಲ್ವ, ಹೇಳೋಕ್ಕಾಗಲ್ಲ ಅನ್ನೋದು ಯೋಚನೆ ಬಂತು. ಇನ್ನು ಕೆಲವರು ಯಾವುದೋ ಫಂಕ್ಷನ್ಗಳಿಗೆ ಹೋದಾಗ ನಮ್ಮ ಬಗ್ಗೆ ತೊಗೊಳ್ತಾರಲ್ವ, ತೊಗೊಂಡ್ಬಿಟ್ಟು ಇರೋ ಊರಲ್ಲಿ ಜೀವನ ಮಾಡೋಕ್ಕಾಗ್ತಾಯಿಲ್ಲ ಅವರಿಗೆ, ಬೇರೆ ಕಡೆ ಬಂದು ಜೀವನ ಮಾಡ್ತಾರಂತೆ, ಇಲ್ಲಿ ಬಂದು ಜೀವನ ಮಾಡ್ತಾರೆ, ಇಲ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗಿಬಿಡ್ತಾರೇನೋ, ನಮಗೆ ಎಲ್ಲಿ ದುಡ್ಡು ಕೇಳ್ತಾರೇನೋ, ಏನೇನೇನೇನೇನೋ ಕೇಳಿಸ್ಕೊಂಡ್ಬಿಟ್ವಿ. ಅಯ್ಯೋಯ್ಯಪ್ಪ, ನಾವು ಯಾರ ಹತ್ರನೂ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಾವು ನಮಗೆ ಗೊತ್ತಿರೋರ ಹತ್ರ ಸಾಲ ಮಾಡೋಕ್ಕೆ ಇಷ್ಟನೇ ಪಡೋದಿಲ್ಲ. ಯಾಕೆಂದರೆ ಅದು ತೊಗೊಳ್ಬೇಕಾದ್ರೆ ಚೆನ್ನಾಗಿರುತ್ತೆ, ಬಟ್ ಅದಾದಮೇಲೆ ಸುಮ್ಮನೆ ಇಲ್ಲಿ ಇದೆಲ್ಲ ಬರುತ್ತೆ ಮಾತುಗಳು ಅನ್ನೋದಕ್ಕೋಸ್ಕರ ನಾವು ಎಷ್ಟೇ ಆಗಲಿ ಬ್ಯಾಂಕಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಆದ್ರೂ ಅಲ್ಲೇ ತೊಗೊಳ್ಬೇಕು ಅನ್ನೋದು ಯೋಚನೆ ಇತ್ತು. ಯಾರ ಹತ್ರನೂ ಹಣ ಕೇಳಿ ಅವ್ರ ಹತ್ರ ಸಾಲ ಕೇಳಿಸ್ಕೊಂಡು ನಾವು ಬಿಸ್ನೆಸ್ ಮಾಡಬೇಕು ಅಥವಾ ನಾವೇನೋ ಮಾಡಬೇಕು ಅನ್ನೋದು ನಮ್ಗೆ ಐಡಿಯಾನೇ ಇರಲಿಲ್ಲ. ಆವಾಗ ನಮ್ಗೆ ಅನ್ನಿಸ್ತು, ಅಯ್ಯೋ ನಾವು ಈ ಥರ ಏನೂ ಅವ್ರ ಹತ್ರ ಬಯಸೇ ಇಲ್ಲಲ್ಲ, ಯಾಕೆ ಇಷ್ಟೊಂದೆಲ್ಲ ನಮ್ಮ ಮೇಲೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಇನ್ನು ಕೆಲವರಿಗೆ ನಾವು ಅಲ್ಲಿ ಹೋಗೋದೇ ಇಷ್ಟ ಇರಲಿಲ್ಲ. ನಾವೇನು ಅಂದ್ಕೊಂಡಿದ್ವಿ ಗೊತ್ತಾ, ನಾವು ಹೋದರೆ ಅಷ್ಟು ಖುಷಿ ಪಡ್ತಾರೆ ಅಂದ್ಕೊಂಡಿದ್ವಿ, ಬಟ್ ಅಲ್ಲೇನಂದರೆ ನಾವು ಹೋಗೋದೇ ಇಷ್ಟ ಇರಲಿಲ್ಲ, ಅಂದರೆ ಹತ್ತಿರ ಬರೋದೇ ಇಷ್ಟ ಇರಲಿಲ್ಲ. ಸೊ ಅವಾಗ ನೋಡಿ ನಮ್ಗೆ ಒಂದು ಒಳ್ಳೆ ಲೆಸನ್ ಅರ್ಥ ಆಯಿತು.
ಮನುಷ್ಯರಿಗೆ ಬಟ್ ಅವ್ರೇನ್ ತಿಳ್ಕೊಂಡಿದ್ರು ಗೊತ್ತಾ, ನಾವ್ ಏನು ಮಾಡ್ತಾ ಇಲ್ಲ ಧಾರವಾಡದಲ್ಲಿ, ಇನ್ನೊಂದು ಅಲ್ಲೆಲ್ಲ ಲಾಸ್ ಆಗಿದೆ, ನಾವಿದ್ದಿದ್ ಬಂಗಾರ ಎಲ್ಲ ಮಾರ್ಕೊಂಡು ಎಲ್ಲ ಜೀರೋ ಮಾಡ್ಕೊಂಡು ಪಪ್ಪರಾಗಿ ಇಲ್ಲಿಗೆ ಬರ್ತಾ ಇದೀವಿ, ಅವ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತೀವಿ, ಅವ್ರ ಮನೆಯಲ್ಲಿ ಕುಂತು ತಿಂದ್ಬಿಡ್ತೀವಿ ಅನ್ನೋದು ಫೀಲಿಂಗ್ ಅವ್ರಿಗೆ. ಅದು ಬಂದ್ರೆ ಕೇಳ್ಬೇಕು, ಅಟ್ಲೀಸ್ಟ್ ತಿಳ್ಕೊಬೇಕು. ಹೌದಿಲ್ಲ, ಅವ್ರು ಹೇಗಿದ್ದಾರೆ, ಏನಿದೆ ಅವ್ರದ್ದು ಬಜೆಟ್ ಏನಿದೆ, ಇನ್ವೆಸ್ಟ್ಮೆಂಟ್ ಏನಿದೆ, ಏನ್ ಬಿಸ್ನೆಸ್, ಇದೆಲ್ಲ ತಿಳ್ಕೊಬೇಕಾ. ಅದೆಲ್ಲ ಮಾಡ್ದೇನೆ ಜಡ್ಜ್ಮೆಂಟ್ ಕೊಡೋದು ತಪ್ಪು. ಹೌದಿಲ್ಲ, ಫಸ್ಟ್ ಅದೆಲ್ಲ ತಿಳ್ಕೊಂಡು ನಮ್ಮಲ್ಲಿ ಇರ್ತಾರ ಇಲ್ಲ ನಾವೇ ಅವರಿಂದ ಇನ್ನ ಬೆಳಿಬೋದಾ ಅದು ಯೋಚನೆ ಮಾಡ್ಬೇಕಲ್ಲ, ಮಾಡ್ಬೇಕು. ಇನ್ನೊಂದೇನ್ ಗೊತ್ತಾ, ಈಗ ನಾನ್ ಬಿಡಿ ನನ್ನ ಹೆಣ್ಮಕ್ಳದ್ದು ಬೇರೆ ಥರ ಇರುತ್ತೆ, ಬಟ್ ನಮ್ಮ ರಾಜು ಹೆಂಗೆ ಥಿಂಕ್ ಮಾಡ್ತಾರೆ ಗೊತ್ತಾ, ಅವ್ರು ಬೆಳೆಯೋದ್ರ ಜೊತೆಗೆ ಅವ್ರ ಸುತ್ತಮುತ್ತಲೂ ಕೂಡ ಬೆಳಿಬೇಕು ಅನ್ನೋದು ಅವ್ರಿಗೆ ತುಂಬ ಆಸೆ ಇದೆ. ಅದು ಏನಂದರೆ ಒಂದು ಒಳ್ಳೆ ದಾರಿಯಲ್ಲಿ ನಡೆಸ್ಬೇಕು ಅನ್ನೋದು ಅವ್ರಿಗೆ ತುಂಬ ಇದೆ. ಬಟ್ ನನಗೆ ಅಷ್ಟಾಗಿ ಅದ್ರ ಬಗ್ಗೆ ಎಲ್ಲ ತಲೆ ಇಲ್ಲ. ಈಗ ಯಾಕೆಂದರೆ ನಾನು ಬೆಳೆಯೋದು ಎಲ್ಲರಿಗೂ ಇದ್ದೇ ಇರತ್ತಲ್ವ, ನಾವು ಬೆಳೆದ್ಮೇಲೆ ಆಮೇಲೆ ನೋಡೋಣ ಅಂತ. ಬಟ್ ರಾಜು ಆ ಥರ ಯೋಚನೆ ಮಾಡಲ್ಲ. ನಾನು ಬೆಳೆಯೋದ್ರ ಜೊತೆಗೆ ನನ್ನ ಸುತ್ತಮುತ್ತಲೂ ಇರೋರು ಕೂಡ ಬೆಳಿಬೇಕು, ನನ್ನ ಜೊತೆನೇ ಬೆಳಿಬೇಕು ಅನ್ನೋದು ಆಸೆ ಅವ್ರಿಗೆ. ಸೊ ಅವಾಗ ಏನು ಮಾಡಿದ್ವಿ, ನಾವು ಮಾಡೋ ಬಿಸ್ನೆಸ್ಸಲ್ಲಿ ಇದು ಕೆಲವ್ರು ಇರ್ತಾರಲ್ವ ನಮ್ಮದ್ರಲ್ಲಿ ಕೂಡ ಜಾಬ್ ಇಲ್ದಲೆ ಅಥವಾ ಏನೋ ಜಾಬ್ ಹುಡುಕ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ದಾರಿ ತೋರಿಸ್ದಂಗೆ ಆಗುತ್ತೆ, ಒಂದು ಸಪೋರ್ಟ್ ಇರುತ್ತೆ, ನಮ್ಮಿಂದ ಅವ್ರಿಗೂ ಸಪೋರ್ಟ್ ಇರುತ್ತೆ, ಅವರಿಂದ ನಮಗೂ ಸಪೋರ್ಟ್ ಇರುತ್ತೆ. ಈಗ ನಮ್ಮವರೇ ಬಿಸ್ನೆಸ್ಸಲ್ಲಿ ಇದ್ದಾರೆ ಅಂದರೆ ನಮಗೂ ಒಂದು ಧೈರ್ಯ ಅಲ್ವಾ, ಆ ಥರ ಎಲ್ಲ ಯೋಚನೆ ಮಾಡಿಬಿಟ್ವಿ ನಾವು. ಬಟ್ ಅದಾದಮೇಲೆ ನಮಗೆ ಹೋಗ್ತಾ ಹೋಗ್ತಾ 1 ಮಂತ್ ಒಳಗಡೆ ಎಷ್ಟೊಂದು ಚೇಂಜಸ್ ನೋಡಿದ್ವಿ ಗೊತ್ತಾ. ನಾವು ಇದುವರೆಗೂ ನೋಡಿ ಒಂದು ಟೈಮ್ನಲ್ಲಿ ಏನೂ ಇಲ್ಲದೆ ಇರುವಾಗಲೂ ಕೂಡ ಯಾರ ಮನೇಲೂ ಹೋಗಿ ಒಂದು ವಾರ ಟೈಮ್ ಸ್ಪೆಂಡ್ ಮಾಡಿ ಕುತ್ಕೊಂಡು ಅವ್ರು ಮಾಡಿದ್ದೆಲ್ಲ ಬೇಸಾಗಿ ತಿಂದು ಬಂದಿದ್ದೇ ಇಲ್ಲ. ನಾನಾಗಿರ್ಬೋದು, ರಾಜು ಆಗಿರ್ಬೋದು, ಆ ಥರ ಮಾಡೇ ಇಲ್ಲ. ನಮ್ಗೆ ಎಷ್ಟು ಕಷ್ಟ ಇದ್ರು ನಮ್ಮ ಮನೇಲೇ ಇಟ್ಕೊಂಡು ನಾವು ಕೆಲಸ ಮಾಡಿ ಹಗಲು ರಾತ್ರಿ ಕುತ್ಕೊಂಡು ದುಡಿಬೇಕು ಅನ್ನೋದೇ ಇತ್ತೆ ಹೊರತಾಗಿ. ಯಾಕೆ ಅಂದ್ರೆ ಒಂದು ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇತ್ತು. ಕಷ್ಟ ಇದ್ದಾಗ ನಮ್ಗೆ ಆಗಲ್ಲ ಅಂದಾಗ ಕೇಳಿದಾಗ ಅವ್ರ ಮಾತುಗಳು ಹೇಗಿರುತ್ತೆ ಅನ್ನೋದು ನೋಡ್ಬಿಟ್ವಿ. ನಾವು ಚಿಕ್ಕದೆಲ್ಲ ನೋಡ್ಬಿಟ್ವಿ, ಬೇಡ ಬೇಡ ಅಂತ ಡಿಸೈಡ್ ಆದ್ವಿ. ಯಾರಿಗೂ ಕೇಳಬಾರ್ದು ಅಂದರೆ ನಾವೇನು ಯಾರ ಹತ್ರನೂ ಫ್ರೀ ಕೇಳಲ್ಲ, ಸಾಲವಾಗಿ ಕೇಳಿರ್ತೀವಿ. ಬಟ್ ಅದಕ್ಕೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಮಾತುಗಳು ಆಡಿರ್ತಾರಲ್ವ, ಒಂದು ಟೈಮ್ನಲ್ಲಿ ನಿಮ್ಗೆ ಯಾರೋ ಹೆಲ್ಪ್ ಮಾಡಿರ್ತಾರೆ, ಅವ್ರು ಬಂದು ನಿಮಗೆ ಹೆಲ್ಪ್ ಕೇಳಿದ್ರೆ ನೀವು ಮಾಡ್ತೀರೋ ಇಲ್ವಾ. ಅದೇ ಥರ ರಾಜುನು ಮಾಡಿದ್ರು. ಬಟ್ ಅವರಿಂದ ಕೇಳಬಾರ್ದು ಮಾತುಗಳೆಲ್ಲ ಕೇಳಿದ್ವಿ. ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ, ಅದಿಲ್ಲ ಇದಿಲ್ಲ, ನಮ್ಮ ದುಡ್ಡೆಲ್ಲ ಕೇಳ್ತೀಯ ನೀನು, ಎಷ್ಟು ಧೈರ್ಯ ಇರಬೇಡ, ಈ ಥರ ಎಲ್ಲ ಮಾತು ಕೇಳಿದ್ವಲ್ಲ. ನಾನು ಅವಾಗೇ ಡಿಸೈಡ್ ಆಗಿದ್ವಿ, ಬೇಡ ಯಾರ ಹತ್ರನೂ ಕೇಳೋದು ಬೇಡ, ನಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಇದ್ರೂ ನಾವೇ ಅದನ್ನು ಫೇಸ್ ಮಾಡೋಣ, ನಾವೇ ಅದನ್ನು ತೊಗೊಳ್ಳೋಣ ಅನ್ನೋದಕ್ಕೋಸ್ಕರ ಯಾರಿಗೂ ಕೇಳಬಾರ್ದು ಅಂತೇಳಿ ನಾವು ಆ ಕ್ಷಣನೇ ಡಿಸೈಡ್ ಆಗಿದ್ವಿ. ಅದಾದಮೇಲೆ ಈ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದು ಯೋಚನೆ ಬೇರೆ ಇತ್ತಲ್ಲ ನಮಗೆ. ಈಗ ನೋಡಿದ್ರೆ ಇವರೆಲ್ಲ ಈ ಥರ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರ ಮಧ್ಯೆ ಹೋಗಿ ನಾವು ಅಲ್ಲಿ ಬಿಸ್ನೆಸ್ ಮಾಡಿದ್ರೂ ಒಂದಲ್ಲ ಒಂದಿನ ಅವ್ರನ್ನ ಚುಚ್ಚಿ ಮಾತಾಡೋದು, ಅವರು ಇನ್ನೊಬ್ರ ಹತ್ರ ಹೇಳೋದು, ಅದು ಬಂದು ನಮಗೆ ಕೇಳತ್ತಲ್ವಾ. ಒಂದೇ ಊರು ಗೊತ್ತಾಗೇ ಆಗತ್ತೆ, ಅದಲ್ಲ ರಾಜು? ಅದು ಕೇಳೋದಕ್ಕೆ ಇನ್ನೂ ಬೇಜಾರದು. ನಮ್ಮವರೇ ನಮ್ಮ ಬಗ್ಗೆ ಈ ಥರ ಮಾತಾಡಿದ್ದಾರೆ ಅಂದರೆ ತುಂಬ ಮನಸ್ಸಿಗೆ ಬೇಜಾರು ಅನ್ಸುತ್ತೆ. ಇನ್ನೊಂದೇನು ಗೊತ್ತಾ, ಅವ್ರಿಗೆ ನಾ ಜಾಬ್ ಕೊಡ್ತೀನಿ, ಇಲ್ಲಿ ಬಂದ್ಮೇಲೆ ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಅಂತಾನು ಕೆಲವು ಜನರಿಗೆ ಹೇಳಿದ್ದ. ಅವ್ರೇನ್ ತಿಳ್ಕೊಂಡಿದ್ದಾರೆ ಗೊತ್ತಾ, ನಾವು ನಿಮ್ ಕಡೆ ಬಂದು ಕೆಲಸ ಮಾಡ್ಬೇಕು, ಜಾಬು ಇಲ್ಲ ಮತ್ತೆ ಏನೂ ಇಲ್ಲ. ಅದೇ ಎಕ್ಸ್ಪೀರಿಯನ್ಸ್ ಆಗಿದೆ. ಜಾಬ್ಗಾಗಲೇ ಹುಡುಕ್ತಾ ಇದಾರೆ ಅವ್ರೆ, ನಾವು ನಿಮ್ ಕೆಳಗೆ ಬಂದು ಕೆಲಸ ಮಾಡ್ಬೇಕಾ? ತಪ್ಪೇನಿದೆ? ಈಗ ನಮ್ಮ ಹತ್ರ ಜಾಬ್ ಇಲ್ಲ. ಈಗ ಸಪೋಸ್ ನೋಡಿ, ನಮಗೆ ಬ್ಯಾಂಗ್ಳೂರ್ಗೆ ಒಬ್ರು ಕರೆದ್ರು ಈ ಥರ ಬನ್ನಿ ಚೆನ್ನಾಗಿದೆ ಅಂತ. ಸೊ ನಾವು ಧಾರವಾಡ ಬೇಡ, ಅಟ್ಲೀಸ್ಟ್ ಬ್ಯಾಂಗ್ಳೂರ್ಗಾದ್ರು. ಈಗ ಜಾಬ್ ಇದೆ ಅಂದ ತಕ್ಷಣ ಹೋಗೋಕೆ ನಾವು ರೆಡಿ ಆದ್ವಲ್ವಾ. ಈಗ ನೀವು ಇಲ್ಲ ಅಂದ್ರೆ ಹೋಗ್ಲೇಬೇಕು, ಆಪ್ಷನ್ ಇಲ್ಲ ಅಲ್ವಾ. ತಪ್ಪೇನಿದೆ? ಒಬ್ರ ಹತ್ರ ಕೆಲಸ ಮಾಡೋದು ತಪ್ಪೇನಿದೆ? ಈಗ ನಿಮ್ಗೆ ಏನು ಯಾರ ಮಾತು ಹೇಳಿದಾರಲ್ಲ ಇನ್ನೂ ಹಾಗೆ ಇದ್ದಾರೆ, ಅದನ್ನ ನಾನು ಕಣ್ಣಾರ ನೋಡ್ತಾ ಇದ್ದೀನಿ. ಹಿಂಗೆ ನೋಡು, ತಗ್ಗಿಸ್ಬೇಕೇ ಇಲ್ಲ ಅಂದ್ರೆ ಬೆಳೆಯೋದು ತುಂಬಾ ಕಷ್ಟ. ನಾವ್ ಎಷ್ಟು ತಗ್ಗಿಸ್ಕೊಂತೀವಿ ಅಷ್ಟು ಫಾಸ್ಟ್ ಬೆಳಿತೀವಿ. ಆಗಿನ ಟೈಮ್ನಲ್ಲಿ ಅಂದ್ರೆ ಆಲ್ಮೋಸ್ಟ್ ಒಂದು 10 years ಬ್ಯಾಕ್, 7-8 years ಬ್ಯಾಕ್ ಫುಲ್ಲು ಟ್ರೆಂಡಿಂಗ್ ಏನಂದ್ರೆ ಬರ್ಗರ್ ಬಿಸ್ನೆಸ್. ಬರ್ಗರ್ಸ್, ಸ್ನ್ಯಾಕ್ಸ್, ಚಾಟ್ಸ್ ಇದೆಲ್ಲ ಇರುತ್ತಲ್ಲ, ತುಂಬಾ ಟ್ರೆಂಡ್ ಇತ್ತು ಆ ಟೈಮ್ನಲ್ಲಿ. ಆಮೇಲೆ ಎಲ್ಲ ಅನ್ಹೆಲ್ದಿ ಇರ್ತಿತ್ತು, ತುಂಬಾ ಕಾಸ್ಟ್ಲಿ ಇರ್ತಿತ್ತು. ಎಲ್ಲರೂ ತಿನ್ಬೇಕು ಅಂದ್ರೆ ಅದನ್ನ ರೀಸೆಂಟಾಗಿ ಅವಾಗಲೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರಲ್ಲ, KFC, ಮ್ಯಾಕ್ಡೊನಾಲ್ಡ್ಸ್. ತಿನ್ಬೇಕು ಅಂದ್ರೆ ಗೊತ್ತು ಇರ್ಲಿಲ್ಲ ತುಂಬಾ ಜನರಿಗೆ, ತಿನ್ಬೇಕಂತ ಆಸೆನೂ ತುಂಬಾ ಇರ್ತಿತ್ತು.
ಹಾಗಾಗಿ ನಾವು ಅದಕ್ಕೆ ಚೆನ್ನಾಗಿ ಮಾಡೋಣ, ಅದು ಸ್ವಲ್ಪ ಯಾವ ಥರ ಇರಬೇಕು, ಫರ್ನಿಚರ್ ಎಲ್ಲ ಯಾವ ಥರ ಮಾಡಿಸ್ಬೇಕು, ಏನೇನೇನೋ ಪ್ಲ್ಯಾನ್ ಮಾಡಿದ್ವಿ ನಾವು. ನಮ್ಮ ಫ್ರೆಂಡ್ ಒಬ್ನ ಹಾಗೆ ಅದೇ ಟೈಮ್ನಲ್ಲಿ ಅವನಿಗೂ ಸೇಮ್ ಐಡಿಯಾ ಬಂದಿತ್ತ. ಅವನೀಗ ಆಲ್ಮೋಸ್ಟ್ ಒಂದು 6 ಬ್ರಾಂಚಸ್ ಓಪನ್ ಮಾಡಿದ್ದಾನೆ, ಸೇಮ್ ಅದೇ ಬಿಸ್ನೆಸ್. ಮೈಸೂರಲ್ಲಿ ಕೂಡ ಇದೆ ಅವ್ರದ್ದು. ನಮ್ಗೆ ಅದು ಕೇಳಿ ಅವರು ರಾಜು ಫ್ರೆಂಡ್ ಅಲ್ವಾ, ಅವ್ರು ಹೇಳಿದ್ರು ಇಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಶಾಕ್ ಆಗ್ಬಿಡ್ತು ನಮಗೂ. ಅವಾಗ ಅನ್ನಿಸ್ತು, ಅಯ್ಯೋ ನಾವು ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು ನಮ್ದು ಎಷ್ಟು ಬ್ರಾಂಚ್ಗಳು ಇರ್ತಾ ಇತ್ತೋ ಏನೋ. ಅದು ಅಷ್ಟಕ್ಕೆ ಈಗ ಹೊಸಪೇಟೆಯಲ್ಲ ನಾವು ಹೋಗಿ ಮಾಡ್ಬೇಕಂತ ಅನ್ಕೊಂಡಿದ್ವಾ. ಹೊಸಪೇಟೆಯಲ್ಲಿ ಲಾಸ್ಟ್ 5 years ಇಂದ ಎಷ್ಟು ಹೋಟೆಲ್ಸ್ ಬಂದಿದೆ ನೋಡು. ಸಿಕ್ಕಾಪಟ್ಟೆ. ಯಾಕಂದ್ರೆ ಅಲ್ಲಿ ಫಾರಿನರ್ಸ್ ತುಂಬಾ ಇದಾರಲ್ವಾ, ಎಲ್ಲ ಹಂಪಿ ನೋಡೋದಕ್ಕೆ ಎಲ್ಲದಕ್ಕೆ ಬರ್ತಾ ಇರ್ತಾರೆ. ಆಮೇಲೆ ಮೈನಿಂಗ್ ಎಲ್ಲ ತುಂಬಾ ಇದೆ. ಬರುವವರು ಹೋಗುವವರು ಟೂರಿಸ್ಟ್ಗಳು ತುಂಬಾ ಜಾಸ್ತಿ. ಸೊ ನೀ ಏನೇ ಇಟ್ರು ಸಕ್ಸಸ್ ಆಗುತ್ತೆ ಅಲ್ಲಿ. ಈಗ ಫುಲ್ ಕ್ರೌಡೆಡ್. ಬಟ್ ನಾವು ಅವಾಗ ಒಂದು 8 ವರ್ಷದ ಹಿಂದೆ ಯೋಚನೆ ಮಾಡಿದ್ವಲ್ಲ, ಅವಾಗ ಅಷ್ಟಾಗಿ ಏನು ಇರಲಿಲ್ಲ. ಏನೂ ಇರಲಿಲ್ಲ, ತುಂಬಾ ಡಿಫ್ರೆನ್ಸ್ ಇತ್ತು. ಅವಾಗಿನ ಹೊಸಪೇಟೆಗೆ ಈಗ ಇರೋ ಹೊಸಪೇಟೆಗೆ ತುಂಬಾ ಡಿಫ್ರೆನ್ಸ್. ಸೊ ಹಾಗಾಗಿ ನಾವಲ್ಲಿ ಮಾಡೋ ಉದ್ದೇಶ ಏನೂ ಇರಲಿಲ್ಲ. ಮತ್ತೆ ನಾವು ಸರಿ ಏನಾದರೂ ಬೇರೆ ಇಲ್ಲೇ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ಸೊ ಅವಾಗ ನನಗೆ ಸ್ವಲ್ಪ ಯೂಟ್ಯೂಬ್ ಎಲ್ಲ ಇಂಟ್ರೆಸ್ಟ್ ಇತ್ತು. ಅಂದರೆ ಅದಕ್ಕೂ ಎಷ್ಟು ಜನ ಅವರು ಬಂದು ಅವಮಾನ ಮಾಡೋದು, ವಿಡಿಯೋ ಮಾಡಿ ಹಾಕ್ತೀರಾ ನೀವು, ಅಯ್ಯೋಯ್ಯೋ ಹೌದು ಏನಿದು ಅಂತ ಅವರು. ಅದೇ ಈಗ ನೀನೇನು ಮಾಡ್ತೀಯಾ ಅಂತ ಕೇಳಿದ್ರೆ, ಇಲ್ಲ ನಾನು ಯೂಟ್ಯೂಬರ್ ಆಗಿದ್ದೀನಿ, ನಾನು ಈ ಥರ ವೀಡಿಯೋಸ್ ಎಲ್ಲ ಮಾಡ್ತೀನಿ, ಕುಕಿಂಗ್ ವೀಡಿಯೋಸ್ ಅಂದರೆ ಒಂಥರ ಚೀಪಾಗಿ ನೋಡೋದು. ಏನೋಪ್ಪ ಇವ್ರಿಗೆ ಏನು ಗತಿನೇ ಇಲ್ದಲೇ ಇದು ಮಾಡ್ತಾ ಇದ್ದಾರೆ ಅನ್ನೋ ಥರ ನೋಡಿದ್ರು. ಅಂದರೆ ರಾಜು ಪ್ರಾಜೆಕ್ಟ್ಸ್ ಏನಿದೆ, ರಾಜು ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ರು. ಇನ್ನು ಬಿಸ್ನೆಸ್ದು ಐಡಿಯಾ ಬಿಟ್ವಿ ನಾವು, ಬೇಡ ಬಿಡು, ಅದು ಮಾಡೋದೇ ಬೇಡ ಅಂತ. ನಾನು ಇನ್ನು ಯೂಟ್ಯೂಬಲ್ಲಿ ಬ್ಯುಸಿ ಆಗಿಬಿಟ್ಟೆ ರೆಸಿಪೀಸ್ ಎಲ್ಲ ಮಾಡೋದ್ರಲ್ಲಿ. ಅವಾಗೇನು ವ್ಲಾಗ್ಸ್ ಏನು ಮಾಡ್ತಾ ಇರಲಿಲ್ಲ, ಬರೀ ರೆಸಿಪೀಸ್ ಅಷ್ಟೇ ಮಾಡ್ತಾಯಿದ್ದೆ. ವೆರೈಟಿ ರೆಸಿಪೀಸ್ ಎಲ್ಲ ಮಾಡ್ತಾಯಿದ್ದೆ. ಅದನ್ನ ನೋಡಿ ಕೆಲವರು ಮನೆಗೆಲ್ಲ ಬರ್ತಾಯಿದ್ರು ಸಡನ್ನಾಗಿ. ಅವಾಗ ನೋಡಿದೆ ರೆಸಿಪಿ ನೋಡಿದೆ, ಅಯ್ಯೋ ಕೆಲಸ ಇಲ್ಲದೆ ಮಾಡ್ಕೋತಾ ಇದ್ದೀರಾ ಬಿಡಿ, ಇದು ಒಂದು ಕೆಲಸನೋ ಅನ್ನೋ ಥರ ಮುಖಕ್ಕೆ ಕಡ್ದಂಗೆ ಎದುರುಗಡೆನೇ ಹೇಳ್ಬಿಡ್ತಾಯಿದ್ರು. ಸ್ವಲ್ಪ ಹೋಗ್ತಾ ನಾವು ಅದರಲ್ಲಿ ಸ್ವಲ್ಪ ಅಮೌಂಟ್ ನೋಡೋಕ್ಕೆ ಶುರುವಾದಮೇಲೆ ಅವಾಗೂ ನಾವು ಬಿಟ್ಟಿಲ್ಲ. ಅಂದರೆ ಆ ಥರ ಹೇಳೋರು ಇರ್ತಾರಲ್ಲ, ಅವಾಗಲೂ ಬಿಟ್ಟಿಲ್ಲ. ಅವರಿಗೆ ಯಾರೆಲ್ಲ ಖಾಲಿ ಇದ್ದಾರಲ್ವ, ನೀವು ಸ್ಟಾರ್ಟ್ ಮಾಡಿ, ಈ ಥರ ಮನೇಲಿ ಕೂತ್ಕೊಂಡೇ ಮಾಡಿ ಯೂಟ್ಯೂಬ್, ಆರಾಮಾಗಿ ನೀವು ಇದೇನು ಸ್ವಲ್ಪ ಒಂದು ಪ್ಯಾಸಿವ್ ಇನ್ಕಮ್ ಅನ್ನೋದು ಬರುತ್ತೆ. ಆರಾಮಾಗಿ ನಿಮ್ಮ ಲೈಫ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಚೆನ್ನಾಗಿರುತ್ತೆ ಅದು ಒಂಥರ ಅನ್ನೋದೇ. ನಾವೆಲ್ಲ ಯೂಟ್ಯೂಬ್ ಮಾಡಬೇಕಿನ್ನು, ನಮಗೇನು ಕೆಲಸ ಇಲ್ವಾ ಮಾಡೋಕ್ಕೆ, ಇದು ಒಂದು ಕೆಲಸ ಅನ್ನೋ ಥರ ಚೀಪಾಗಿ ಮಾತಾಡ್ಬಿಟ್ರು. ಅಯ್ಯೋಪ್ಪ, ಅದು ಏನು ಹೇಳ್ತಾರೆ, ಕೋಣದ ಮುಂದೆ ಡಂಗೂರ ಹೊಡೆದಂಗೆ ಅನ್ನಂಗೆ ಆಗೋಯ್ತು ನಮಗೆ. ಸರಿ, ಇನ್ನು ಯಾರಿಗೂ ಏನು ಹೇಳಕ್ಕೆ ಹೋಗ್ಬಾರ್ದು. ನಮ್ಗೆ ಯಾಕೆ ಅಂದ್ರೆ ನಮ್ದು ಆಲೋಚನೆ ಎಲ್ಲ ಒಂದು 5 years ಮುಂದೆ ಇತ್ತು. ಹೌದು, ನಾವು ನಾನು ಬಿಡಿ ನಮ್ಮ ರಾಜು ಒಂದು 10 ವರ್ಷದ ಮುಂಚೆ ಏನು ನಡೆಯುತ್ತೆ ಅನ್ನೋದು ಯೋಚನೆ ಮಾಡಿಬಿಟ್ಟೆ ಹೇಳಿರ್ತಾರೆ. ಹಂಗೆ ಹೇಳಿದಾಗ ಕೆಲವ್ರು ಅವ್ರಿಗೆ ಅದು ಅರ್ಥನೂ ಆಗಲ್ಲ. ಅವಾಗಿನ್ನ ಇಂಟರ್ನೆಟ್ ಇರಲಿಲ್ಲ, ಜಿಯೋ ಎಲ್ಲ ಇರಲಿಲ್ಲ. ಸೊ ಅದಕ್ಕಾಗಿ ಅವ್ರಿಗೆ ಅದು ಏನು ಗೊತ್ತಿರಲಿಲ್ಲ. ಇನ್ನೂ ಅವರಿಗೆ ಕೆಲವೊಂದು ಬಿಸ್ನೆಸ್ ಐಡಿಯಾಸ್ ಕೂಡ ಹೇಳಿದ್ರು ಅವರು. ಅದೆಲ್ಲ ಇವಾಗ ಮಾಡಿದರೆ ನೀವು ಕೆಲವೊಂದು, ನಾನು ರೀಲ್ಸ್ ಎಲ್ಲ ನೋಡ್ತಿರ್ತೀನಲ್ಲ, ಅವರು ರಾಜು ಏನೇನು ಬಿಸ್ನೆಸ್ ಹೇಳಿರ್ತಾರೆ ನೋಡಿ, ಅವೆಲ್ಲ ಟ್ರೆಂಡ್ ಆಗ್ತಾ ಇರುತ್ತೆ. ಹೆಂಗಪ್ಪ ಇದು ಇವ್ರಿಗೆ ಐಡಿಯಾ ಬರುತ್ತೆ, ಇವ್ರ ಮಾತು ಏನಾದರೂ ಕೇಳಿ ಅವರೆಲ್ಲ ಸ್ಟಾರ್ಟ್ ಮಾಡಿದರೆ ಇವತ್ತು ಯಾವ ಲೆವೆಲ್ಗೂ ಇರ್ತಾಯಿದ್ರು ಅವರೆಲ್ಲ. ಬಟ್ ಏನಂದರೆ ಅದೇ ಇರುತ್ತಲ್ಲ, ನಮಗೆ ಅಷ್ಟಿದೆ ಇಷ್ಟಿದೆ, ನಿನ್ನ ಹತ್ರ ನಾನೇನಕ್ಕೆ ಕೇಳಬೇಕು ಆ ಥರ ಇರ್ಬೋದು. ಒಂದು ಚಿಕ್ಕ ಮಗು ಹೇಳಿದ್ರು ಅದನ್ನು ಕೇಳಿಸ್ಕೋಬೇಕು. ಅದಕ್ಕಿರೋಷ್ಟು ಕೆಲವೊಂದು ಜ್ಞಾನ ನಮಗಿರಲ್ಲ, ಕೇಳಿಸ್ಕೋಬೇಕು. ಹಾಗಾಗಿ ಅಟ್ಲೀಸ್ಟ್ ಥಿಂಕ್ ಮಾಡಬೇಕು. ಆಯ್ತಪ್ಪ, ಥ್ಯಾಂಕ್ ಯು, ಒಳ್ಳೆ ಐಡಿಯಾ ಹೇಳಿದ್ರೆ ನೋಡ್ತೀನಿ, ಥಿಂಕ್ ಮಾಡ್ತೀನಿ ಅಂದ್ರೆ ಮುಗೀತು. ನೀವು ಮಾಡಬೇಕು ಅಂತ ನಾವೇನು ಫೋರ್ಸ್ ಮಾಡ್ತಾ ಇಲ್ಲಲ್ಲ. ಜಸ್ಟ್ ನಮ್ಮ ಐಡಿಯಾಸ್ ಅಂದರೆ ನಾವು ಮಾಡೋಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ನೀವು ಮಾಡಿ ಸಕ್ಸಸ್ ಆಗ್ತೀರಾ ಅಂತ ಹೇಳೋದು. ಈಗ ಮಾಡ್ತಾ ಇದ್ದಾರೆ ಅವರೆಲ್ಲ ಈಗ ಅದೇ ಐಡಿಯಾ, ಸೇಮ್ ಐಡಿಯಾ ಈಗ ಮಾಡ್ತಾ ಇದ್ದಾರೆ, ಬಟ್ ಸಕ್ಸಸ್ ಆಗಲ್ಲ. ಯಾಕೆ ಅಂದ್ರೆ ಈಗ ಫುಲ್ ಆಗ್ಬಿಟ್ಟಿದೆ, ಆ ಟ್ರೆಂಡ್ ಹೋಗ್ಬಿಟ್ಟಿದೆ, ಎಲ್ಲ ಮುಗೀತಿದೆ. ಯಾರು ಮಾಡದೇ ಇದ್ದಾಗ ನಾವು ಮಾಡಿದ್ರೆ ಅದು ಅದ್ರ ಬೆಲೆನೇ ಬೇರೆ ಇರುತ್ತೆ. ಅದು ಒಂದು ಟ್ರೆಂಡ್ ಸೆಟ್ ಆಗಿಬಿಡತ್ತೆ, ಹೌದಿಲ್ಲ? ಆ ಥರ ನಾವು ಹೇಳಿದ್ವಿ, ಅದನ್ನು ಕೇಳಿಸ್ಕೊಂಡಿಲ್ಲ. ಇನ್ನು ಸರಿ ಬಿಡು ಅಂತ ಹೇಳ್ಬಿಟ್ಬಿಟ್ವಿ. ಇನ್ನೂ ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ಅಂದರೆ ನಮ್ಗೆ ಈ ಥರ ಅವಮಾನ ಮಾಡಿದವರು, ಮತ್ತು ನೀವೇನು ಇಲ್ಲ, ನಿಮ್ಮ ಕೈಲಿ ಆಗಲ್ಲ, ಅದು ಆಗಲ್ಲ, ಇದು ಮಾಡೋಕ್ಕಾಗಲ್ಲ, ಟೈಮ್ ಪಾಸ್ ಅಂತ ಹೇಳಿದವರು ಇವಾಗ ಏನು ಹೇಳ್ತಾರೆ ಗೊತ್ತಾ, ನೀವು ಹಿಂಗೆ ಸಕ್ಸಸ್ ಆಗ್ತೀರಾ ಅಂತ ನಮಗೆ ಮುಂಚೆನೇ ಗೊತ್ತು ಅಂತ. ಮತ್ತು ಗೊತ್ತಿದ್ರೆ ಯಾಕೆ ಇವಾಗ ಇಷ್ಟೆಲ್ಲ ಅವಮಾನ ಮಾಡೋದು, ಇಷ್ಟೆಲ್ಲ ಅನ್ಬಾರ್ದು ಅನ್ನೋದು, ಚಾಡಿ ಹೇಳೋದು, ಇದೆಲ್ಲ ಯಾಕೆ ಮಾಡಬೇಕಿತ್ತು? ಇವಾಗ ಏನು ಹೇಳ್ತಾರೆ, ಇವಾಗ ದುಡ್ಡು ಬಂದಿದೆ ಅನ್ನೋದು ಕೊಬ್ಬು, ಅದಕ್ಕೆ ಜಾಸ್ತಿ ಯಾರನ್ನೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳೋದೆಲ್ಲ ಅವರೇ.
ಅವಾಗೂ ಹೇಳದವ್ರೆ, ಇವಾಗೂ ಹೇಳದವ್ರೆ. ಮಾತ್ರ ಅವ್ರು ಅಲ್ಲೇ ಇರ್ತಾರೆ. ಏನು ಇಲ್ದಾಗ ಇವ್ನಿಗೇನು ಇಲ್ಲ ಅನ್ನೋದು, ಈಗ ಎಲ್ಲ ಬಂದ್ಮೇಲೆ ಇವ್ನಿಗೆಲ್ಲ ಇದೆ ಸೊಕ್ಕು ಅನ್ನೋದು, ಅದು ಏನೋ ಮಾಡಿದ್ರು ಅನ್ನೋದೇ. ಅವ್ರದ್ದೇನಂದ್ರೆ ಉದ್ದೇಶ, ಅವರು ಬೆಳಿಬಾರ್ದು, ಇನ್ನೊಬ್ಬರನ್ನ ಬೆಳೆಯೋಕೆ ಬಿಡಬಾರ್ದು. ಹಂಗೆ ಅದು ಯಾರಿಗಿರುತ್ತೆ ನೋಡು, ಅವ್ರು ಎಲ್ಲಿರೋರು ಅಲ್ಲೇ ಇರ್ತಾರೆ. ಯಾಕಂದ್ರೆ ಅವರು ಬೆಳೆಯೋಕೆ ಇಷ್ಟ ಆಗಲ್ಲ. ಹಾಗಾಗಿ ನಾವು ಈಗ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವ್ರ ಮನೆಗಳಲ್ಲಿ ಈ ಥರ ಇರ್ತಾರೆ. ನೀವು ಏನೇ ಮಾಡ್ತೀನಿ ಅಂತ ಹೇಳ್ತೀರಾ ಅಂದ್ಕೊಳ್ಳಿ, ಅಂದರೆ ಖುಷಿಯಿಂದ ಹೇಳ್ತೀರಲ್ವ, ಅದು ಹೊಟ್ಟೆ ಕಿಚ್ಪಟ್ಟು ಬೇಡ ಬೇಡ ನಿಂಗೆ ಆಗಲ್ಲ, ಇದು ಇಂಥವೆಲ್ಲ ಮಾಡ್ತೀಯಾ, ಅವರೆಲ್ಲ ನೋಡು ಅಂಥವೆಲ್ಲ ಮಾಡ್ಕೊಂಡು ಎಲ್ಲಿದ್ದಾರೆ ನೋಡು, ಅಲ್ಲಿದ್ದಾರೆ ನೋಡು. ಕೆಲವರು ಬ್ಯೂಟಿಷಿಯನ್ಸ್ಗೆಲ್ಲ ಹೇಳ್ತಿರ್ತಾರೆ, ಅವರಿದ್ದಾರೆ ಅದು ನೋಡಿ, ಅವ್ರ ಮುಖ ತೊಳೆಯೋಕೆ ಹೋಗ್ತೀಯಾ, ಅವ್ರ ಹೇರ್ ಕಟ್ ಮಾಡೋಕ್ಕೆ ಹೋಗ್ತೀಯಾ, ಅವ್ರ ಬಟ್ಟೆ ಎಲ್ಲ ಹೊಲಿಯೋಕೆ ಹೋಗ್ತೀಯಾ ನೀನು, ಈ ಥರ ಎಲ್ಲ ಒಂದಿರ್ತಾರೆ. ಅದು ಯಾಕೆ ಪ್ಯಾಷನಾಗಿ ತೊಗೋಬಾರ್ದು ಅನ್ನೋದು ಬರೋದೇ ಇಲ್ಲ. ಸೊ ನಾನು ಯೂಟ್ಯೂಬನ್ನು ಒಂದು ಪ್ಯಾಷನಾಗಿ ತೊಗೊಂಡೆ. ನನಗೆ ಏನು ಇಂಟ್ರೆಸ್ಟ್ ಇತ್ತು ಅದನ್ನು ಮಾಡಿದೆ. ಅವಾಗ ಹಂಗೆ ಮಾತಾಡಿದ್ರು, ಇವಾಗ ಹಿಂಗೆ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ಎಲ್ಲರ ಲೈಫಲ್ಲೂ ಈ ರೀತಿ ಇದ್ದೇ ಇರ್ತಾರೆ. ನಮ್ಮನ್ನು ಬಿದ್ದರೆ ನಗೋರು ಇರ್ತಾರೆ, ನಾವು ಬೆಳೆದ್ರೆ ನೋಡೋಕ್ಕಾಗದೇ ಇರೋರು ಇರ್ತಾರೆ. ಹಾಗಾಗಿ ಯಾವುದೇ ವಿಚಾರಗಳಾಗಲಿ, ನಾವು ಬೆಳೆಯೋಂಥ ವಿಚಾರಗಳು ಇನ್ನೊಬ್ಬರ ಹತ್ರ ಶೇರ್ ಮಾಡೋಕ್ಕೆ ಹೋಗ್ಬಾರ್ದು. ಬೆಳೆದ್ಮೇಲೆ ಅವರೇ ನೋಡ್ತಾರಲ್ವ, ಮುಂಚೆನೇ ನಾವು ಹೇಳೋಕ್ಕೆ ಹೋಗಬಾರ್ದು. ಹಾಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು ಇವತ್ತು ಈ ಲೆವೆಲ್ಗೆ ಇದ್ದೀನಿ ಅಂದರೆ ಅದನ್ನು ನನ್ನ ಶ್ರಮನೂ ಇದೆ, ನಿಮ್ಮ ಸಪೋರ್ಟ್ ಇದೆ, ಪ್ರೀತಿನೂ ಇದೆ. ಹಾಗಾಗಿ ನೀವು ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ, ಅಂದರೆ ಹೊಸ ವರ್ಷಕ್ಕೆ ನಾವು ಏನೋ ಒಂದು ಮಾಡಬೇಕಪ್ಪ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಬಟ್ ಈಗ ಸ್ಟಾರ್ಟಿಂಗಿಂದನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ತುಂಬ ಡಿಫಿಕಲ್ಟ್. ಯಾಕೆಂದರೆ ಕಾಂಪಿಟೇಷನ್ ತುಂಬ ಇದೆ. ನಮ್ಮದು ಕೋರ್ಸ್ ನೋಡಿಕೊಂಡು ಅದನ್ನೆಲ್ಲ ಕಲಿತು ಸ್ವಲ್ಪ ಫಾಸ್ಟಾಗಿ ಬಂದರೆ ನೀವು ಕಾಂಪಿಟೇಷನ್ ಬೀಟ್ ಮಾಡ್ಬೋದು ಈಸಿಯಾಗಿ. ಎಲ್ಲ ಜೀರೋಯಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ನೀವು ತುಂಬ ಟೈಮ್ ಕೊಡಬೇಕಾಗುತ್ತೆ. ಎಲ್ಲರೂ ಇದೇ ಕ್ವಶನ್ ಕೇಳಿ 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 ಅವ್ರಿಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅರ್ಥ ಆಗದೆ ನಾವೊಂದು ಕೋರ್ಸ ಮಾಡಿಬಿಟ್ವಿ. ಏಕೆಂದರೆ ಇದನ್ನು ನಾವು ಫೇಸ್ ಮಾಡಿದ್ವಿ ಒಂದು ಟೈಮ್ನಲ್ಲಿ. ಈ ಥರ ಜನರಿಗೂ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ತಲೆಯಲ್ಲಿ ಇಟ್ಕೊಂಡು ನಾವು 2 ವರ್ಷ ಕಷ್ಟಪಟ್ಟಿದ್ದೀವಿ. ಕೋರ್ಸ್ ಹೆಂಗೆ ಮಾಡಬೇಕು, ಹೇಗಿರಬೇಕು, ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಎಲ್ಲದೂ ತೊಗೊಂಡ್ಬಿಟ್ಟು ನಾವು ಈ ಪ್ರಾಕ್ಟಿಕಲ್ ಯೂಟ್ಯೂಬ್ ಕೋರ್ಸ್ ಅನ್ನೋದನ್ನು ಮಾಡಿದ್ದೀವಿ. ಸೊ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ನಾನೇನಾದರೂ ಯೂಟ್ಯೂಬರ್ ಆಗಿಲ್ಲ ಅಂದಿದ್ರೆ, ಸೊ ಈ ಥರ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾ ಇತ್ತು ನಮಗೆ. ಇದರಲ್ಲೇ ನಾವು ಸಕ್ಸಸ್ ಆಗ್ತೀವಿ ಅನ್ನೋ ಕಾನ್ಫಿಡೆಂಟ್ ಕೂಡ ನಮಗಿತ್ತು. ಯಾಕೆಂದರೆ ಫುಡ್ಡಲ್ಲಿ ನಮಗೆ ಸ್ವಲ್ಪ ಚೆನ್ನಾಗಿ ನಾಲೆಡ್ಜ್ ಇತ್ತು. ಅದು ಅಲ್ಲದೆ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಫುಡ್ ಚಾನಲ್. ಅಲ್ಲಿಂದನೂ ತುಂಬಾ ಜನರು ನಮ್ಗೆ ಇದು ಕಲಿಯೋಕ್ ಬರ್ತಾ ಇದ್ರು. ಅಕ್ಕ ನನ್ಗೆ ಮದ್ವೆ ಆಗಿದೆ, ಊಟ ಅಡಿಗೆ ಮಾಡೋದೆಲ್ಲ ಕಲ್ಸ್ಕೊಡ್ತೀರಾ, ಕುಕಿಂಗ್ ಇದು ಅದೇನು ಅಡಿಗೆ ಮಾಡೋದು ಕಲ್ಸೋದ ಕೋರ್ಸ್ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಅವಾಗ. ಎಷ್ಟು ಜನ ಬಂದಿದ್ರು. ನಾವು ಮನೆಗೆ ಬಂದು ಕಲಿತೀವಿ, ನಾವೆಲ್ಲ ಐಟಮ್ಸ್ ಎಲ್ಲ ತಗೊಂಡ್ಬರ್ತೀವಿ. ಧಾರವಾಡದಲ್ಲಿದ್ದಾಗ, ಹುಬ್ಳಿಯಲ್ಲಿ ಇದಾಗ ಮಾಡಿದಾಗ ತುಂಬಾ ಜನರು ಬಂದಿದ್ರು. ನಾವು ಅದನ್ನು ಸ್ಟಾರ್ಟ್ ಮಾಡಿದ್ರು ಇಷ್ಟೊತ್ತಿಗೆ ಪ್ರೋ ಆಗ್ಬಿಡ್ತಾ ಇದ್ವಿ. ಫುಡ್ ಅಂದ್ರೆ ಒಂದೇ ಇರೋದಿಲ್ಲಲ್ವಾ ಫ್ರೆಂಡ್ಸ್, ಸಾಕಷ್ಟು ಇರುತ್ತೆ. ನಾವು ಆ ಥರ ಒಂದು 4-5 ಐಡಿಯಾಸ್ ನಮ್ಗಿತ್ತು ಆ ಟೈಮ್ನಲ್ಲೇ. ನಾವು ಕ್ಲೌಡ್ ಕಿಚನ್ ಥಿಂಕ್ ಮಾಡಿದ್ವಿ ಗೊತ್ತಾ. ಅಂದ್ರೆ ಮನೆಯಲ್ಲಿ ಅಡಿಗೆ ಮಾಡಿ ಜೊಮ್ಯಾಟೊ ಇದ್ರಲ್ಲಿ ಕೊಟ್ಬಿಡಿದೆ. ಅವಾಗ ಅದನ್ನು ಯೋಚನೆ ಮಾಡಿದ್ದೀನಿ. ಈಗ ಕೆಲಸದಲ್ಲಿ ಸಣ್ಣ ಕೆಲಸ ದೊಡ್ಡ ಕೆಲಸ ಅನ್ನೋದು ಏನೂ ಇಲ್ಲಪ್ಪ. ಕೆಲಸ ಅಂದ್ರೆ ಕೆಲಸನೇ ನನ್ನ ಲೆಕ್ಕದಲ್ಲಿ. ಆ ಥರ ಮಾಡ್ಬೇಕಂತ ಐಡಿಯಾ ತುಂಬಾ ಇತ್ತು. ಈ ತರ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಆಗ್ತಾ ಇದ್ವಲ್ಲ, ಅಲ್ಲಿಂದ ಬರ್ತಾ ಇದ್ರಿ ತುಂಬಾ ಜನ. ನಮ್ಗೆ ಅದು ಬೇಕು, ನಾ ತಿನ್ಬೇಕು ಅನಿಸ್ತಾ ಇದೆ, ನಮ್ಗೂ ಒಂದ್ ಸ್ವಲ್ಪ ಮಾಡಿ ಕೊಡಿ, ಹಿಂಗೆಲ್ಲ ಕೇಳ್ತಾರ. ಅಲ್ಲಿ ಅದನ್ನ ನೋಡಿ ಒಂದು ಐಡಿಯಾ ಬಂದ್ಬಿಡುದು. ಈ ಥರ ಸುಮಾರು ಐಡಿಯಾಸ್ ಇತ್ತು ವಿಡಿಯೋ. ಹಾಗಾಗಿ ನಾವು ಏನೋ ಒಂದು ಕೆಫೆ ಅಥವಾ ಏನಾದರೂ ಫುಡ್ ಹೋಟೆಲ್ ಹತ್ರ ಸ್ಟಾರ್ಟ್ ಮಾಡೋದಿತ್ತು. ಬಟ್ ಆಗಲಿಲ್ಲ ಅದು. ಆದರೂ ಏನಂತೆ, ನಾವು ಯೂಟ್ಯೂಬಲ್ಲಿ ಇಷ್ಟೊಂದು ಸಕ್ಸಸ್ ನೋಡಿದ್ದೀವಿ, ಇಷ್ಟೊಂದು ಫಾಲೋವರ್ಸ್ ಇದ್ದಾರೆ, ಇಷ್ಟೊಂದೆಲ್ಲ ಜನ ನಮ್ಗಿದ್ದಾರೆ ಅಂದಮೇಲೆ ಇದು ಒಂದು ದೊಡ್ಡ ಆಶೀರ್ವಾದ ನಮಗೆ ಅಲ್ವಾ. ಅಂದರೆ ಬೇರೆ ಬಿಸ್ನೆಸ್ಗಳು ಮಾಡಬೇಕು ಅಂದರೆ ನಾವು ಒಬ್ಬರೇ ಮಾಡೋಕ್ಕಂತೂ ಆಗಲ್ಲ, ಇನ್ನೊಬ್ರು ಬರಲೇಬೇಕು. ಮತ್ತು ಈ ಥರ ಕೆಡ್ಸೋರು ಇದ್ದಾರೆ ಅಂದರೆ ಅದು ಸುಮ್ಮನೆ ರಿಸ್ಕಿ ಹೌದಿಲ್ಲ. ಅದ್ರ ಬದಲಾಗಿ ಯೂಟ್ಯೂಬ್ ಏನಂದ್ರೆ ನಾವು ಒಬ್ಬರೇ ಸ್ಟಾರ್ಟ್ ಮಾಡ್ಕೋಬೋದು, ಯಾರ ಹೆಲ್ಪ್ ನಮ್ಗೆ ಬೇಕಾಗಲ್ಲ. ಅದಕ್ಕಾಗಿ ಫಸ್ಟ್ ಇದನ್ನ ನೋಡ್ಬಿಡೋಣ, ಇದ್ರ ಒಂದರಲ್ಲಿ ಬೆಳೆದು ಬಿಡೋಣ ಅಂತ ಹೇಳಿ ಇದ್ರಲ್ಲೇ ಬೆಳೆದ್ವಿ. ಅದರಲ್ಲೇ ಚೆನ್ನಾಗಾಯ್ತು ಈಗ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇದು ನಮ್ಮ ಸ್ಟೋರಿ. ಸೊ ನಿಮಗೂ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕಿರುತ್ತೆ, ನೀವು ಇನ್ಸ್ಪೈರ್ ಆಗಿರ್ತೀರಾ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಹಾಗೆ ನೀವು ಒಂದು ವೇಳೆ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೋರ್ಸ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ. ಸೊ ಇನ್ನು ಇವತ್ತಿನ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನು ನಡೆದಿದೆ ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ, ಖುಷಿ ಆಗುತ್ತೆ. ಸ್ವಲ್ಪ ನೋಡ್ತೀನಿ ನಾನು. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.